तिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरं चित्रैः पदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवान्। नौमिन्याय सुधाधिकृज्जयमुनीन् श्रीपादरसन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरून् वैदद्यवारानिधीन् श्रीसत्यव्रतराघवेन्द्रमुनिपान् सद्बोधदध्यानपान् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भजे। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान् शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। विद्यापीठविदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरि ओम्। ಭೀಮಸೇನ ದೇವರಿಗೂ ಹಾಗೂ ಅಶ್ವತ್ಥಾಮಾಚಾರ್ಯರಿಗೂ ಘನಘೋರವಾದ ಯುದ್ಧವಾಗಿದೆ. ಅಶ್ವತ್ಥಾಮಾಚಾರ್ಯರು ಆ ಭೀಮಸೇನ ದೇವರ ಪರಾಕ್ರಮದ ಮುಂದೆ ಭೂಮಿಗೆ ಕುಸಿದು ಬಿದ್ದು ಮೂರ್ಛಿತರಾಗಿದ್ದಾರೆ. ಅಷ್ಟು ಅದ್ಭುತವಾದ ಪರಾಕ್ರಮವನ್ನು ಭೀಮಸೇನ ದೇವರು ತೋರಿಸಿದ್ದಾರೆ. ಈ ಉಭಯರಿಗೂ ಆದಂತಹ ಯುದ್ಧದ ಸಮಯದಲ್ಲಿ ಎಲ್ಲ ದೇವತೆಗಳು ಆಕಾಶ ಮಾರ್ಗದಲ್ಲಿ ನಿಂತು ಸ್ತೋತ್ರವನ್ನು ಮಾಡಿದ್ದು ನಿನ್ನೆ ನೀವು ಕೇಳಿದ್ದೀರಿ. ಅದ್ಭುತವಾದ ಪರಾಕ್ರಮವನ್ನು ತೋರಿಸಿದ್ದಕ್ಕೆ ಎಲ್ಲರಿಗೂ ಸಂತೋಷವಾಗಿದೆ. ಕೊನೆಗೆ ಅದರಲ್ಲಿ ವಿಜಯಶಾಲಿಯಾದದ್ದು ಭೀಮನೇ. ಹಾಗಾಗಿ ಅಲ್ಲಿಂದ ಭೀಮ ತಿರುಗಿ ಹೋಗಿದ್ದಾನೆ. ಕರ್ಣನಿಗೂ ಮತ್ತು ನಕುಲನಿಗೂ ಯುದ್ಧವಾಗಿದೆ. ಅದರಲ್ಲಿ ಕರ್ಣನನ್ನು ವಿರಥನನ್ನಾಗಿ ಮಾಡ್ತಾನೆ, ಬಾಣವನ್ನು ಕತ್ತರಿಸಿ ಬಿಡ್ತಾನೆ, ಬಿಲ್ಲನ್ನು ಮುರಿದು ಬಿಡುತ್ತಾನೆ. ಹೀಗೆ ಮಾಡಿ ಅಲ್ಲಿಂದ ನಕುಲ ಓಡಿ ಹೋಗುವ ಪ್ರಸಂಗ ಬರ್ತದೆ. ಓಡಿ ಹೋಗುವಾಗ ಬೆನ್ನು ಹತ್ತಿ ಕರ್ಣ ತಾನು ನಕುಲನಿಗೆ ಕುತ್ತಿಗೆ ಹತ್ತಿರ ಗಾಯವನ್ನು ಮಾಡುತ್ತಾನೆ. ಇಷ್ಟು ಕಥೆ ನೀವು ನಿನ್ನೆ ಕೇಳಿದ್ದೀರಿ. ಅನಂತರದಲ್ಲಿ ಆ ಕುಂತಿಗೆ ಕೊಟ್ಟ ಗೌರವದ ಮಾತು ಅದನ್ನು ನೋಡಿ ತಾನು ಅವನಿಗೇನು ಪ್ರಾಣದ ಅಪಾಯವನ್ನು ತರದೇನೆ ಹಾಗೆ ಬಿಟ್ಟ. ಮತ್ತು ವಿಂದಾನುವಿಂದರನ್ನು ಸಾತ್ಯಕಿ ಅವರ ಜೊತೆಗೆ ಯುದ್ಧ ಮಾಡುತ್ತಾನೆ. ಮೊದಲಿಗೆ ವಿಂದನನ್ನು ಸಂಹಾರ ಮಾಡಿಬಿಡುತ್ತಾನೆ. ಅನುವಿಂದ ತಾನು ಅನೇಕ ಅಸ್ತ್ರಶಸ್ತ್ರಗಳ ಪ್ರಯೋಗವನ್ನು ಮಾಡ್ತಾನೆ. ಅವನ ಪರಾಕ್ರಮವನ್ನು, ಅವನ ಪ್ರಭಾವವನ್ನು ತೋರಿಸ್ತಾನೆ. ಕೊನೆಗೂ ಕೂಡ ಅನುವಿಂದನೂ ಕೂಡ ಸಾತ್ಯಕಿ ಅರ್ಜುನನ ಶಿಷ್ಯ, ಅರ್ಜುನನ ಗೆಳೆಯ ವಿಂದ ಅನುವಿಂದ ಇಬ್ಬರನ್ನೂ ಸಂಹಾರ ಮಾಡ್ತಾನೆ ತನ್ನ ಅದ್ಭುತವಾದ ಪರಾಕ್ರಮದಿಂದ. ಆ ಯುದ್ಧದ ವರ್ಣನೆಯನ್ನು ಮಾಡಿದ್ದಾರೆ. ತತ್ರಾಪಹತಸ್ತೇನ ಶಿರಃ ಸಕುಂಡಲಂ ಜಹಾರ ವಿಂದಸ್ಯ ಮೃಧೇ ಸ ಸಾತ್ಯಕಿ ನಿಹತ್ಯ ತಂ ಬಂಧು ಜನೇ ಸ ಪೂಜಿತೋ ಜಗಾಮ ಶತ್ರುನ ಪರಾನ್ ಪ್ರಕಂಪಯತ. ವಿಂದ ಅನುವಿಂದ ಉಭಯರನ್ನೂ ಸಂಹಾರ ಮಾಡಿದ್ದಕ್ಕೆ ತನ್ನ ಬಂಧು ಬಾಂಧವರಿಂದ ಸ್ತುತ್ಯನಾಗ್ತಾನೆ ಸಾತ್ಯಕಿ. ಎಲ್ಲರೂ ಭೇಷ್ ಅಂತ ಹೊಗಳುತ್ತಾರೆ. ಭಾರಿ ಪರಾಕ್ರಮವನ್ನು ತೋರಿಸಿದಪ್ಪ, ವಿಜಯವನ್ನು ಸಂಪಾದನೆ ಮಾಡಿದ್ದೀನಿ ನೀನು ಅಂತ ಹೇಳಿ ಅವನನ್ನು ಸ್ತೋತ್ರ ಮಾಡ್ತಾರೆ, ಪ್ರಶಂಸೆ ಮಾಡ್ತಾರೆ. ಮತ್ತು ಎಲ್ಲರಿಗೂ ಭಯ ತರುವಂತೆ ಪರಾಕ್ರಮವನ್ನು ತೋರಿಸ್ತಾನಂತೆ. ಜಗಾಮ ಶತ್ರುನ್ ಅಪರಾನ್ ಪ್ರಕಂಪಯನ್, ಉಳಿದವರೆಲ್ಲರನ್ನೂ ಪ್ರಕಂಪಯನ್, ಅವರನ್ನು ನಡಿಗಿಸಿಬಿಡುತ್ತಾನೆ. ಅಷ್ಟು ಅದ್ಭುತವಾದ ಪರಾಕ್ರಮವನ್ನು ತೋರಿಸ್ತಾನೆ. ಇನ್ನು ಕೃಪಾಚಾರ್ಯರು ದೃಷ್ಟದ್ಯುಮ್ನ ನಿಂತಿರ್ತಾನೆ. ಅದನ್ನು ನೋಡಿ ಕೃಪಾಚಾರ್ಯರು ದೃಷ್ಟದ್ಯುಮ್ನ ಹತ್ರ ಓಡಿ ರಥವನ್ನು ತೆಗೆದುಕೊಂಡು ಬರ್ತಾರೆ. ಕೃಪಂ ಆಯಾಂತಮೀಕ್ಷೈವ ತಪಸಾ ಮಾಂ ಪ್ರಪೀಡಯತ್.
ಕೃಪಂ ಆಯಾಂತಮೀಕ್ಷೈವ ತಪಸಾ ಮಾಂ ಪ್ರಪೀಡಯೇತ್ ಇತಿ ಮತ್ವಾಂ ಪಾರ್ಷದಸ್ಥೋ ಭೀಮಂ ಶರಣಮಿವಾನ್. ದುಷ್ಟದ್ಯುಮ್ನ ಆ ಕೃಪಾಚಾರ್ಯರು ಬರುವುದನ್ನು ಕಂಡು ಅವರ ತಪಸ್ಸು, ಅವರ ಬಲ, ಅವರ ಸಾಮರ್ಥ್ಯ ಘನಘೋರವಾದದ್ದು, ಹಾಗಾಗಿ ನನ್ನನ್ನು ಪೀಡಿಸಿಬಿಡುತ್ತಾರೆ ಅಂತ ಹೇಳಿ ತಾನು ಭಯದಿಂದ ಕೃಪಾಚಾರ್ಯರನ್ನು ಕಂಡು ಅವರ ತಪಸ್ಸು, ಸಾಮರ್ಥ್ಯ ಇವುಗಳಿಂದ ನನಗೆ ತೊಂದರೆ ಇದೆ ಅಂತ ತಿಳಿದುಕೊಂಡು ದುಷ್ಟದ್ಯುಮ್ನ ಭೀಮನನ್ನು ಶರಣಾಗತನಾಗ್ತಾನೆ. ಭೀಮನಲ್ಲಿ ಶರಣಾಗತನಾಗ್ತಾನೆ. ಭೀಮನಲ್ಲಿ ಶರಣಾಗತನಾದ ಮೇಲೆ ಕೃಪಾಚಾರ್ಯರು ಬೇರೆ ಕಡೆಗೆ ಹೋಗ್ಬಿಡುತ್ತಾರೆ. ಕರ್ಣಂ ಸಮಂತಾತ್ ಪ್ರತಿಕಾಲಯಂತಂ. ಈ ಕಡೆಗೆ ಕರ್ಣನಿಗೂ ಮತ್ತು ಅರ್ಜುನನಿಗೆ ಯುದ್ಧ ನಡೀತಾ ಇದೆ. ಕರ್ಣನ ಮುಂದೆ ಅರ್ಜುನ ಬಂದ, ಹಾಗಾಗಿ ಪರಸ್ಪರವಾಗಿ ಯುದ್ಧ ನಡೀತಾ ಇದೆ. ಕರ್ಣಂ ಸಮಂತಾತ್ ಪ್ರತಿಕಾಲಯಂತಂ ಬರೋಧಿನೀಂ ಇಂದ್ರ ಸುತಸ್ಸಮಭ್ಯದಾತ್ ಕ್ಷಣಾತ್ತಮಾಜೋ ವಿರಥಂ ಚ ಚಕ್ರೇ. ಅರ್ಜುನ ಪರಾಕ್ರಮ ಕರ್ಣನನ್ನು ಕ್ಷಣದಲ್ಲಿ ವಿರಥನನ್ನಾಗಿ ಮಾಡಿಬಿಡ್ತಾನೆ. ರಥ ಪುಡಿ ಪುಡಿಯಾಗಿ ಮಾಡ್ತಾನೆ, ಧನುಸ್ಸನ್ನು ಮುರಿದು ಹಾಕಿಬಿಡ್ತಾನೆ, ಬಾಣಗಳನ್ನು ಕತ್ತರಿಸಿ ಬಿಡ್ತಾನೆ. ಕ್ಷಣಾತ್ತಮಾಜೋ ವಿರಥಂ ಚ ಚಕ್ರೇ ತಥೋ ಅಪಹಾಸಂ ಸ ಚಕಾರ ಚಂಪಾಹ. ಅಪಹಾಸಕ್ಕೆ ಒಳಗಾಗಿ ನಾಚಿಕೆಯಿಂದ ತಲೆ ತಳಗೆ ಮಾಡಿಕೊಂಡು ಅರ್ಜುನನಿಂದ ಸೋತು ಕರ್ಣ ತಾನು ತಿರುಗಿ ಹೋಗ್ತಾನೆ. ಹೇಗಿದೆ ನೋಡ್ರಿ, ಅರ್ಜುನನಿಂದ ಸೋತು ಕರ್ಣ ತಾನು ತಿರುಗಿ ಹೋಗ್ತಾನೆ. ಪರಾಜಿತ ಸಂಯತಿ ಸೂರ್ಯಸೂನು. ಆ ಸೂರ್ಯಸೂನು ಆದಂತಹ ಕರ್ಣ ಪರಾಜಿತನಾಗಿ ಸುತೇನ ಶಕ್ರಸ್ಯ ತಧಾತರಾಷ್ಟ್ರಂ. ದುರ್ಯೋಧನನ ಕೈ ಹಿಡಿದು ಹೇಳ್ತಾನೆ, ದುರ್ಯೋಧನ ನೀನೇನು ಗಾಬರಿಗೊಳ್ಳಬೇಡ. ಯಾಕೆಂದರೆ ದುರ್ಯೋಧನನಿಗೆ ಕರ್ಣನ ಮೇಲೆ ಇದ್ದಷ್ಟು ವಿಶ್ವಾಸ ಭೀಷ್ಮಾಚಾರ್ಯರ ಮೇಲೂ ಮಾಡಲಿಲ್ಲ, ಅವನು ದ್ರೋಣಾಚಾರ್ಯರ ಮೇಲೂ ಮಾಡಲಿಲ್ಲ. ಅವ್ರಿಗಿಂತ ಭಾರಿ ಪರಾಕ್ರಮಿ ಇವನು ಕರ್ಣ ಅಂತ ತಿಳ್ಕೊಂಡು ಬಿಟ್ಟಿದ್ದವ. ಭೀಷ್ಮ ದ್ರೋಣರನ್ನು ಲೆಕ್ಕ ಮಾಡದೇನೆ ಅವರನ್ನು ತಳಗೆ ಮಾಡಿ ಕರ್ಣನನ್ನೇ ಮಹಾಪರಾಕ್ರಮಿ, ಅವನಷ್ಟು ಪರಾಕ್ರಮಿ ಯಾರೂ ಇಲ್ಲ ಅಂತ ಮಿತ್ರತ್ವವನ್ನು, ಸಖ್ಯವನ್ನು ಮಾಡಿದ್ದ. ಅಂಥ ಕರ್ಣ ಈಗ ಅರ್ಜುನನಿಂದ ಕ್ಷಣಕಾಲದಲ್ಲಿ ಸೋತು ಬಿಟ್ಟ. ಭಾರಿ ಹೀನಾಯ ಸೋಲು ಆಯಿತು. ದುರ್ಯೋಧನ ನೋಡ್ತಾ ಇದ್ದಾನೆ, ಹಾಗಾಗಿ ಅವನಿಗೆ ಸ್ವಲ್ಪ ವಿಶ್ವಾಸ ಕೊಡಬೇಕಲ್ಲ. ಅದಕ್ಕೇನು ಮಾಡಿದ, ತಾನು ಕರ್ಣ ಅವನಿಗೆ ಧೈರ್ಯವನ್ನು ಹೇಳ್ತಾನೆ. ನಾನು ಏನೋ ವಿಚಾರ ಮಾಡ್ತಾ ಇದ್ದೆ, ಅರ್ಜುನನ ಜೊತೆಗೆ ಯುದ್ಧ ಮಾಡಬೇಕಾದಾಗ ನಾನು ಏನೋ ವಿಚಾರ ಮಾಡ್ತಾ ಇದ್ದೆ, ಹಾಗಾಗಿ ನನ್ನನ್ನು ಅವನು ಸೋಲಿಸುವಂತೆ ಆಯಿತು. ನೀನೇನು ಗಾಬರಿ ಆಗಬೇಡ, ನನ್ನಲ್ಲಿ ಪರಶುರಾಮ ದೇವರ ವಿದ್ಯೆ ಇದೆ, ಅವರು ಕೊಟ್ಟ ವರ ಇದೆ, ಅವರು ಅಭೇದ್ಯವಾದ ರಥವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕಾಮಂ ರಥೋ ಮೇ ಧನುರಭ್ಯಭೇದ್ಯಂ ದತ್ತಂ ಬ್ರೂಣಾಂ ಅಧಿಪೇನ ದಿವ್ಯಂ. ಅವರು ಪರಶುರಾಮ ದೇವರು ಅಭೇದ್ಯವಾದ ಧನುಸ್ಸು, ರಥಗಳನ್ನು ಕೊಟ್ಟಿದ್ದಾರೆ, ವಿದ್ಯೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಯಾಂತಾನತಾದೃಕ್ ಮಮಯಾದೃಶೋ ಹರಿಹಿ ಶಲ್ಯೋ. ಆದರೆ ಏನು ಮಾಡಬೇಕು, ಅರ್ಜುನನಲ್ಲಿ ಹೇಗೆ ಅಭೇದ್ಯವಾದ ರಥ, ಧನುಸ್ಸು ಎಲ್ಲ ಇವೆಯೋ ಹಾಗೆ ನನ್ನಲ್ಲಿಯೂ ಇದೆ. ಆದರೆ ಆಚೆ ಸಾರಥಿಯಾಗಿ ಕೃಷ್ಣ ಇದ್ದಾನೆ, ಅವೆಲ್ಲವನ್ನು ಪರಿಹಾರ ಮಾಡಿಬಿಡುತ್ತಾನೆ. ಸಾರಥಿ ಮಹಾಬುದ್ಧಿವಂತನಿರಬೇಕು, ಮಹಾಬಲಿಷ್ಠನಿರಬೇಕು. ಯಾವ ಸಮಯಕ್ಕೆ ಯಾರ ಮುಂದೆ ಇದ್ದಾಗ ಏನು ಮಾತನಾಡಬೇಕು, ಎಲ್ಲಿ ರಥವನ್ನು ಓಡಿಸಬೇಕು, ಎಲ್ಲ ವಿಧವಾದ ಡ್ರೈವರ್ ಸರಿಯಾಗಿರಬೇಕು. ಅಂದಾಗ ಯುದ್ಧವಾಡುವುದಕ್ಕೆ ನನಗೆ ಅನುಕೂಲವಾಗ್ತದೆ. ಅರ್ಜುನನಿಗೆ ಇದ್ದಷ್ಟು ಪರಾಕ್ರಮ, ಎಲ್ಲ ವಿಧವಾದ ವೈಭವಗಳು ನನಗಿದ್ದರೂ ಕೃಷ್ಣನಂತೆ ಸಾರಥಿ ನನಗೆ ಯಾರೂ ಇಲ್ಲ, ಅದು ಸಮಸ್ಯೆ ಆಗ್ತದೆ ನನಗೆ. ಹಾಗಾಗಿ ದುರ್ಯೋಧನ, ನಾನು ಅರ್ಜುನನನ್ನು ಆರಾಮಾಗಿ ಸೋಲಿಸ್ತೇನೆ, ನೀನು ಒಂದು ಕೆಲಸ ಮಾಡಬೇಕು ನನ್ನ ಸಲುವಾಗಿ. ಏನು? ಶಲ್ಯ ಇದ್ದಾನಲ್ಲ, ಮದ್ರರಾಜ ಶಲ್ಯ, ಆ ಶಲ್ಯನಿಗೆ ನನ್ನ ಕುರಿತು ಸಾರಥ್ಯವನ್ನು ಮಾಡು ಅಂತ ನೀನು ಅವನಿಗೆ ಹೇಳಬೇಕು. ಶಲ್ಯ ಮಹಾಪರಾಕ್ರಮಿ, ಸಾರಥ್ಯವನ್ನು ಮಾಡುವವರು ಎಂಥವ್ರು ಇರ್ತಾರೆ, ಡ್ರೈವರು. ಯುದ್ಧವಾಡುವಂತಹ ಮತ್ತು ಪರಾಕ್ರಮಿಯಾದ ಶಲ್ಯ ಸಾರಥ್ಯವನ್ನು ಮಾಡು, ಅದು ಕರ್ಣನಿಗೆ ಅಂದರೆ ಒಪ್ತಾನ. ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥಃ ಕೀಚಕ. ಮೂರನೇ ಹಂತದಲ್ಲಿ ಮಹಾ ಜಟ್ಟಿ ಬಲಶಾಲಿ ಅಂತ ಜಗತ್ತಿನಲ್ಲಿ ಯಾರಿದ್ದಾರೋ ಅವರಲ್ಲಿ ಮೂರನೇದವನು ಬರ್ತಾನೆ ಅಂತ ತಾನೇ ದುರ್ಯೋಧನ ಕೋಟ್ ಮಾಡಿದ್ದಾನೆ, ಎಣಿಸಿದ್ದಾನೆ.
ಮೊದಲಿಗಿದ್ದವನು ಭೀಮ, ಆಮೇಲೆ ಬಲರಾಮಚಂದ್ರ ದೇವರು, ಅನಂತರದಲ್ಲಿ ಶಲ್ಯ, ಅನಂತರದಲ್ಲಿ ಮತ್ತು ಕೀಚಕ ಅಂತ. ಅಂಥ ಶಲ್ಯನಿಗೆ ಹೋಗಿ ನೀನು ಸ್ವಲ್ಪ ಡ್ರೈವರ್ ಆಗ್ತೀಯ ಕರ್ಣನಿಗೆ ಅಂದರೆ ಕೇಳ್ತಾನ ಅವನು. ಆದರೂ ಏನಾದರೂ ಮಾಡು, ಆ ಶಲ್ಯ ಮಹಾಪರಾಕ್ರಮಿ, ರಥವನ್ನೂ ಅತ್ಯದ್ಭುತವಾಗಿ ನಡೆಸುವ ಸಾಮರ್ಥ್ಯ ಕೌಶಲ ಅವನಿಗಿದೆ. ಹಾಗಾಗಿ ಅವನು ನನ್ನ ರಥವನ್ನು ನಡೆಸುವ ಚಾಲಕನಾದರೆ ನಾನು ಯುದ್ಧದಲ್ಲಿ ಅರ್ಜುನನಿಂದ ಗೆಲ್ಲಬಹುದು ಅಂತ ಹೇಳ್ತಾನೆ. ಶಲ್ಯೋ ಯದಿ ಸ್ಯಾತ್ ತ್ವಧರಿಂ ನಿಹನ್ಯಾಂ, ಅವನನ್ನು ಆರಾಮಾಗಿ ಕೊಂದೇ ಹಾಕಿಬಿಡ್ತೀನಿ ನನ್ನ ಅರ್ಜುನನನ್ನು. ಇತೀರಿತೆ ಸೌತ್ಯಕೃತೆ ಚ ಶಲ್ಯಂ ಪ್ರೋವಾಚ ಸ ಕ್ರುದ್ಧ ಇವಾಭವತ್ತದಾ ದುರ್ಯೋಧನೋ ರಥಿನಃ ಸಾರಥೇಸ್ತು ವಿಕರ್ಣಯನ್ ಉತ್ತಮತಾಂ ಅಪಶ್ಯ ಅಶಾಮಯತ್. ಆಗ ದುರ್ಯೋಧನ ಹೋಗಿ ಕೇಳಿಕೊಂಡಿದ್ದಕ್ಕೆ ಮತ್ತು ಆಗಲಿ ಅಂತ ಶಲ್ಯ ಒಪ್ಪಿಕೊಂಡ. ಆದರೂ ಶಲ್ಯ ಮತ್ತು ಕರ್ಣನಿಗೆ ಸಾರಥ್ಯವನ್ನು ಮಾಡುವಾಗ ಹೇಳ್ತಾನೆ, ನೀನು ಅರ್ಜುನನ ಜೊತೆಗೆ ಯುದ್ಧವಾಡಬೇಡ, ಮಹಾಪರಾಕ್ರಮಿ ಅವನು, ಅವನ ಜೊತೆಗೆ ಯುದ್ಧವಾಡು, ಯುದ್ಧವನ್ನು ಆಡಿ ಗೆಲ್ಲುವ ಸಾಮರ್ಥ್ಯ ನನಗಿಲ್ಲ. ಅಷ್ಟಾಗಿ ರಥವನ್ನು ನಡೆಸುವನು ವಾಸುದೇವ ಕೃಷ್ಣ, ವಿಚಾರ ಮಾಡಿ ನೀನು ಅಂತ ಎಲ್ಲ ಬುದ್ಧಿಮಾತುಗಳನ್ನು ಹೇಳ್ತಾನೆ. ಏನೂ ಕೇಳೋದಿಲ್ಲ. ಬುದ್ಧ್ಯಾಬಲೇನ ಜ್ಞಾನೇನ ಧೈರ್ಯಾದ್ದೀರಪಿ ಯೋಧಿಕಃ, ಬುದ್ಧಿಯಿಂದ, ಬಲದಿಂದ, ಜ್ಞಾನದಿಂದ, ಧೈರ್ಯಾದಿಗಳಿಂದ, ಗುಣಗಳಿಂದ ಎಲ್ಲದಕ್ಕಿಂತಲೂ ಅಧಿಕನಾಗಿದ್ದಾನೆ ನಿನ್ನಕ್ಕಿಂತಲೂ ಅರ್ಜುನ. ಅಂಥ ಅರ್ಜುನ ಜೊತೆ ಯುದ್ಧವಾಡ್ತೀಯ ನೀನು. ರಥಿನ ಸಾರಥಿ ಸಸ್ಯಾದ್ ಅರ್ಜುನಸ್ಯ ಯಥಾಹರಿಹಿ. ಅಷ್ಟೇ ಅಲ್ಲದೇನೆ ಅವನ ರಥದಲ್ಲಿ ಕೂತವನು ಸಾಕ್ಷಾತ್ ಕೃಷ್ಣ ಪರಮಾತ್ಮ. ಯಥಾ ಶಿವಸ್ಯ ಬ್ರಹ್ಮಾಭೂತ್ ದಹದ ತ್ರಿಪುರಂ ಯಥ. ವಿಚಾರ ಮಾಡಿ ನೀನು. ಇಂಥ ಅದ್ಭುತ ಸಾಮರ್ಥ್ಯ ಇದ್ದ, ಅದ್ಭುತವಾದ ವ್ಯಕ್ತಿತ್ವ ಪಡೆದ, ಅನುಗ್ರಹವನ್ನು ಪಡೆದ ಅರ್ಜುನ, ಕೃಷ್ಣನ ಅನುಗ್ರಹ ಪರಿಪೂರ್ಣವಾಗಿದೆ, ಅವನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಹೋಗ್ತಿಯಲ್ಲೋ ಮೂರ್ಖ, ಮಾಡಬೇಡ ಕೆಲಸವನ್ನು. ಇತ್ಯಾದಿ ವಾಕ್ಯೈ ಸಂಶಾಂತಃ ಇವ ಶಲ್ಯೋಸ್ಯ ಸಾರಥಿ. ಇಷ್ಟೆಲ್ಲ ಮಾತುಗಳಿಂದ ತಿಳಿಸಿ ಹೇಳ್ತಾನೆ ಶಲ್ಯ. ಕೇಳೋದೇ ಇಲ್ಲ. ಬಭುವತೇನ ಸಹಿತ ಸೇನಾಂ ವ್ಯೂಹಂ ರವೆ ಸುತಃ. ಆ ಶಲ್ಯನ ಪರಾಕ್ರಮ, ಅವನ ಕೌಶಲ್ಯದಿಂದ ಮತ್ತು ಪಾಂಡವರ ಸೇನೆಯನ್ನು ಭೇದಿಸಿ ಒಳಗೆ ನುಗ್ಗುತ್ತಾನೆ. ಗಚ್ಚನ್ ಯುದ್ಧಾಯ ದರ್ಪೇಣ ಪ್ರಾಯೋ ಮೇ ಅರ್ಜುನಂ ಪುಮಾನ್. ಅರ್ಜುನನ್ನ ಆರಾಮಾಗಿ ಗೆಲ್ತೇನೆ ನಾನು, ನನ್ನಲ್ಲಿ ಬಹಳ ಸಾಮರ್ಥ್ಯ ಇದೆ, ನೀನು ರಥವನ್ನು ನಡೆಸುವ ಕೆಲಸ ಅಷ್ಟು ಮಾಡು, ನೀನು ರಥವನ್ನು ಚೆನ್ನಾಗಿ ನಡೆಸ್ತೀ ಅಂತ ಹೇಳಿ ನಾನು ಅರ್ಜುನನಿಗೆ, ದುರ್ಯೋಧನಿಗೆ ಹೇಳಿ ನಿನಗೆ ಡ್ರೈವರ್ ಮಾಡ್ಕೊಂಡಿದ್ದೇನೆ. ನಿನಗೇನು ಕೆಲಸ ನಡೆಸುವುದು ಹೊರತು ಬೋಧನೆ ಮಾಡುವ ಕೆಲಸ ಇಲ್ಲ ನಿನಗೆ. ನೀನು ನನಗೇನು ತಿಳುವಳಿಕೆ ಹೇಳುವಂತೆ ಇಲ್ಲ, ನನ್ನನ್ನು ಕುರಿತು ನನ್ನ ಸಾರಥ್ಯವನ್ನು ಮಾಡುವುದಷ್ಟೇ ಕೆಲಸ ನಿಂದು ಅಂತ ಹೇಳಿ ದರ್ಪದಿಂದ ಅರ್ಜುನನ ಮುಂದೆ ಹೋಗಿ ನಿಂದಿರ್ತಾನೆ. ದರ್ಶಯೇತಸ್ಯ ದಾಸ್ಯಾಮಿ ಪ್ರೀತೋ ವಿತ್ತಮನಗರ್ಗಂ ಇತಿ ಬ್ರುವಂತಂ ಬಹುಶಃ ಪ್ರಾಹ ಶಲ್ಯ ಪ್ರಹಸಯನ್. ಆಗ ಏನು ಮಾಡ್ಬೇಕು, ಶಲ್ಯ ನಕ್ಕು ಬಿಡ್ತಾನಂತೆ. ಏನು ಹುಚ್ಚಿದ್ದಾನೆ ಇವನು, ತನ್ನ ಮರಣ ತಾನೇ ತಂದುಕೊಳ್ತಾ ಇದ್ದಾನೆ. ಆಗಲಿ, ಏನಾಗ್ತದೋ ಆಗಲಿ. ನಿವಾತ ಕವಚ ಏನ ಹತಾದಗ್ಧಂ ಚ ಖಾಂಡವಂ. ನಿವಾತ ಕವಚರು, ಖಾಂಡವ ವನ ಎಲ್ಲವೂ ಅರ್ಜುನ ಅನಾಯಾಸವಾಗಿ ಸುಟ್ಟು ಹಾಕಿದ್ದಾನೆ. ನಿವಾತ ಕವಚರನ್ನು ಸೋಲಿಸಿದ್ದಾನೆ, ಕೊಂದಿದ್ದಾನೆ. ಇಂಥ ಮಹಾಪರಾಕ್ರಮಿಯವನು. ಕೋನಾಮತಂ ಜಗೇತ್ ಮರ್ತ್ಯ. ಭೂಮಿಯಲ್ಲಿದ್ದ ಮನುಷ್ಯ, ಶಲ್ಯನಿಗೂ ಎಷ್ಟು ಕಾನ್ಫಿಡೆನ್ಸ್ ಇದೆ ನೋಡಿ, ಶಲ್ಯನಿಗೂ ಎಷ್ಟು ನಿಶ್ಚಯ ಇದೆ ನೋಡ್ರಿ. ದೇವರು ಏನು ಗೊತ್ತು, ಅರ್ಜುನ ಏನು ಗೊತ್ತು, ಕೃಷ್ಣ ಏನು ಗೊತ್ತು. ಭೂಮಿಯಲ್ಲಿ ಅರ್ಜುನನ್ನ ಗೆಲ್ಲುವ ಶಕ್ತಿ ಸಾಮರ್ಥ್ಯ ಇದ್ದ ಮಾನವರು ಜಗತ್ತಿನಲ್ಲಿ ಈ ಭೂಮಿಯಲ್ಲಿ ಇಲ್ಲ ಅಂತ ಹೇಳ್ತಾನವನು. ಕೋನಾಮತಂ ಜಯೇನ್ಮರ್ತ್ಯೋ ದೃಷ್ಟೋಪಿ ಸ ಗೋಗ್ರಹೇ. ಅಲ್ಲೋ ವಿಚಾರ ಮಾಡಿ ನೀನು. ಇದೇ ಅರ್ಜುನನ ಜೊತೆಗೆ ಗೋಗ್ರಹಣ ಕಾಲದಲ್ಲಿ, ವಿರಾಟ ಪರ್ವದಲ್ಲಿ, ಅಂದರೆ ವಿರಾಟನ ರಾಜ್ಯದಲ್ಲಿ ಗೋಗ್ರಹಣ ಮಾಡಲಿಕ್ಕೆ ಹೋದಾಗ ಒಬ್ಬ ಏಕಾಕಿಯಾದ ಅರ್ಜುನ. ನೀ ಎಲ್ಲ ಮಹಾಮಹಾರಥಿಕರು ಇದ್ರಿ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಸ್ವಯಂ ನೀನು ಕರ್ಣ, ದುರ್ಯೋಧನ, ದುಶ್ಯಾಸನ ಇವರೆಲ್ಲ ಇದ್ದಾರೆ. ಇದ್ದಾಗ ಏಕಾಕಿಯಾದ ಅರ್ಜುನ ಎಲ್ಲರನ್ನೂ ಸೋಲಿಸಿದ್ನೋ ಇಲ್ಲೋ, ಮರೆತು ಬಿಟ್ಟಿಯಾ? ಏನು ಮಾತಾಡ್ತೀನಿ ನೀನು? ಅನಾಯಾಸವಾಗಿ ಸೋಲಿಸ್ಬಿಡ್ತೇನೆ, ಅವನನ್ನು ಕೊಂದು ಹಾಕಿಬಿಡ್ತೇನೆ ಅಂತ. ಆಗೋದಿಲ್ಲ. ಆಗ್ತಾ ಇದ್ದರೆ ಆಗ ನೀನು ಗೆಲ್ಲಬಹುದಾಗಿತ್ತು. ಆಗೆಲ್ಲಿ ಕೃಷ್ಣ ಇದ್ದ? ಯಾರೂ ಇದ್ದಿಲ್ಲ, ಏಕಾಕಿಯಾಗಿ ಅರ್ಜುನ ಒಬ್ಬನೇ ಇದ್ದ.
ಹಾಗಾಗಿ ಕೋ ನಾಮ ತಂ ಜಯೇನ್ಮರ್ತ್ಯೋ ದುಷ್ಟೋ ಓಪಿ ಹಿ ಗೋಗ್ರಹೇ ಕಾಕ ಗೋಮಾಯುರ್ ಧರ್ಮ ತ್ವಂ ಹಂಸ ಓಪಮಂ ರಣೇ. ನೀನು ಕಾಕಪೂಜನಾಗ್ತಿ, ಸಿಂಹ ಪ್ರಾಣಿಗಳು ಬಂದೆಲ್ಲ ನಿನ್ನ ಹರಿದು ತಿಂದು ಹೋಗ್ತವೆ. ಮಾಯಾಹಿ ಪಾರ್ಥ ಮಾಯಾಹಿ ಅಥೋ ಯಮ ಯಮಕ್ಷಯಂ, ನಿನ್ನನ್ನು ಕೊಂದು ಹಾಕಿಬಿಡ್ತಾನವನು, ವಿಚಾರ ಮಾಡಬೇಡ, ಬಿಟ್ಬಿಡು. ಇತ್ಯುಕ್ತೋ ರವಿಜೋ ಮದ್ರಾನ್ ನಿರಾತಂ ಪರ್ಯಪಶ್ಯತ ಶಲ್ಯೋಪಿ ಸರ್ವದೇಶೇಷು ನೀಚಮಧ್ಯೇಷು ಯೋನರಾಹ ಸಂತ್ಯುಕ್ತ ತಸ್ಯ ಸಾರಥ್ಯಂ ಚಕ್ರೇ ಪಾರ್ಥ ಹಿತೇಪ್ಸಯ. ಇಷ್ಟು ಕರ್ಣನಿಗೆ ತಿಳುವಳಿಕೆ ಹೇಳಿದರು, ಕೇಳಲಿಲ್ಲ ಅವನು. ಕರ್ಣೋಥ ಶಲ್ಯ ನಿಯತೇನ ರಥೇನ ಪಾರ್ಥ ಸೇನಾಮವಾಪ್ಯ ವಿದುದಾವಶರೇ ಸಮಂತಾತ್ ಸಂಕ್ಷಿಪ್ತಕೋ ಯುಧಿಸಿಯೋಧನ ಗೌತಮಾಧ್ಯೇರ್ ಆಚಾರ್ಯ ಏನ ಸ ಮಹಾಸ್ತ್ರ ವಿದಾಂ ರಣೇನ. ಇಷ್ಟು ನಡೀತದೆ ಇದು ಯುದ್ಧ. ಆಗ ಧರ್ಮರಾಜನಿಗೆ ಕರ್ಣನಿಗೆ ಯುದ್ಧವಾಗ್ತದೆ. ಆಗ ಧರ್ಮರಾಜನಿಗೆ ಬಹಳಷ್ಟು ಪೀಡೆಯನ್ನು ಕೊಡುತ್ತಾನೆ. ಅವನನ್ನು ಇನ್ನೇನು ಹಿಡದೇ ಹಾಕಬೇಕು, ಇಷ್ಟು ವ್ಯವಸ್ಥೆ ನಡೀತಾ ಇರ್ತದೆ. ಅಷ್ಟರಲ್ಲಿ ಭೀಮಸೇನ್ ದೇವರು ಈ ದೃಶ್ಯವನ್ನು ನೋಡುತ್ತಾರೆ. ಓ, ಶಲ್ಯಕರ್ಣ ಸೇರಿ ನನ್ನ ಧರ್ಮಣ್ಣನನ್ನೇ ಬಂಧನ ಮಾಡಬೇಕು, ಅವನನ್ನು ಹಿಡಿಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಗಿಂದಾಗ ಹೋಗಿ ಭೀಮಸೇನ ದೇವರು ದುರ್ಯೋಧನನ ಯುದ್ಧಕ್ಕೆ ಕರೀತಾರೆ. ದುರ್ಯೋಧನ ಜೊತೆ ಯುದ್ಧವಾಗ್ತದೆ. ದುರ್ಯೋಧನನ್ನು ಹೊಡೆದು ತಳಗೆ ಬಿಡಿಸಿಬಿಡುತ್ತಾರೆ. ಅವನನ್ನು ಕೊಂದೇ ಹಾಕಬೇಕು. ಆಗ ಶಲ್ಯ ಹೇಳ್ತಾನೆ, ಧರ್ಮರಾಜನನ್ನು ಬಿಡೋ ಮಾರಾಯ, ಅವನನ್ನೇನು ಹಿಡ್ಕೊಂಡು ಕೂತಿದ್ದೀಯ? ಯಾರ ಸಲುವಾಗಿ ನೀನು ಯುದ್ಧ ಮಾಡ್ತಾ ಇದ್ದಿ? ನಿನ್ನ ಗೆಳೆಯನಾದ ದುರ್ಯೋಧನ ಸಲುವಾಗಿ ಯುದ್ಧ ಮಾಡ್ತಾ ಇದ್ದಿ. ಅವನು ಬದುಕಿದರೆ ಮುಂದೆ ಯುದ್ಧ, ಅವನು ಬದುಕದೇ ಇದ್ದಂತೆ ಪ್ರಸಂಗ ಭೀಮ ತರ್ತಾ ಇದ್ದಾನೆ, ಕೊಂದೇ ಹಾಕ್ತಾನೆ. ಮೊದಲಿಗೆ ಅಲ್ಲಿ ಹೋಗೋಣ ನಡಿ ನಾವು. ತಂ ಪ್ರಾಣ ಸಂಶಯಗತಂ ನೃಪತಿಂ ನಿರೀಕ್ಷ ಕರ್ಣಂ ಜಗಾದ ಯುಧಿ ಮದ್ರಪತಿ ಪ್ರದೃಶ್ಯ ಯಸ್ಯಾರ್ಥಮೇವ ಸಮರಸ್ತ್ವಮಯಂ. ಯಾರ ಸಲುವಾಗಿ? ಯಸ್ಯಾರ್ಥಮೇವ ಸಮರ, ಈ ಯುದ್ಧ ನಡೀತಾ ಇದೆ. ಸೇನಾ ತಂ ತ್ವಂ ಯಮಸ್ಯ ಸದನಂ, ಯಮಪಟ್ಟಣಕ್ಕೆ ಹೋಗ್ತಾನೆ ಸತ್ವವನು. ಈಗಿಂದೀಗ ಧರ್ಮರಾಜನನ್ನು ಬಿಡು. ಧರ್ಮರಾಜನನ್ನು ಹಿಡಿದು ಪೀಡಿಸುವುದನ್ನು ನೋಡಿ ಭೀಮಸೇನ ದೇವರು ಹಾಗಾದರೆ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ದುರ್ಯೋಧನನಿಗೆ ನೇರವಾಗಿ ಅಟ್ಯಾಕ್ ಮಾಡಿದ್ದಾರೆ, ಯುದ್ಧ ಮಾಡಿದ್ದಾರೆ, ಅವನನ್ನು ಪೀಡಿಸಿದ್ದಾರೆ, ಹತಾಶನನ್ನಾಗಿ ಮಾಡಿದ್ದಾರೆ. ಭೀಮೇನ ಪೀಡಿತ ಮಮಂ ಪರಿಪಾಹಿ ಶೀಘ್ರಂ ಕಿಂತೆ ಯುಧಿಷ್ಠಿರಮಿಮಂ ಹಿ ಮುಧಾ ಅಭಿಪೀಡ್ಯ. ಯುಧಿಷ್ಠಿರ ನಾಳೆ ಮತ್ತೆ ಸಿಗ್ತಾನೆ. ಯಾವಾಗ? ದುರ್ಯೋಧನ ಬದುಕಿದ್ರೆ. ದುರ್ಯೋಧನ ಬದುಕು ಹಂತದಲ್ಲಿ ಇಲ್ಲ, ಭೀಮ ಹಿಡಿದು ಕುಟ್ತಾ ಇದ್ದಾನೆ ಅವನನ್ನು. ಬಿಟ್ಟು ಹೊರಟ್ಬಿಡ್ನೇನು ಇಲ್ಲಿಂದ. ಶುತ್ವಾಸ್ಯ ವಾಕ್ಯಂ ಅಪಹಾಯ ಓ ಅಂತ ಹೇಳಿ ವಿಚಾರ ಮಾಡಿ ಯುಧಿಷ್ಠಿರಂ ತಂ ಕರ್ಣೋ ಯೋ ನೃಪತಿ ರಕ್ಷತ ಪರೋಲಂ, ಅವನನ್ನು ರಕ್ಷಣೆ ಮಾಡಬೇಕು ಅಂತ ಆ ಶಲ್ಯನ ಮಾತನ್ನು ಕೇಳಿ ತಾನು ಹೊರಟ ಕರ್ಣ. ದೃಷ್ಟ್ವೈವ ತಂ ಪವನ ಸೂನುಭಿರಿದ್ವ್ಯಾಯ ಕ್ರೋಧಾದ್ಯುದಿಕ್ಷಿರಿವ ಕರ್ಣ ಮೇಧಧಾಮ. ಆಗ ಅದ್ಭುತವಾದ ಪರಾಕ್ರಮ. ಭೀಮಸೇನ ದೇವರು, ಅವರ ಮುಂದೆ ಯಾರು ಬರುವರಿದ್ದಾರೆ? ಯಾರು ನಿಂದಿರಿದ್ದಾರೆ? ಸ್ವಯಂ ರಾಮಚಂದ್ರ ದೇವರೇ ಹನುಮಂತ ದೇವರನ್ನು ಹೊಗಳಿದ್ದಿದೆ. ಮದ್ಭಕ್ತೋ ಜ್ಞಾನಪೂರ್ತೋರನುಪದಿಕ ಬಲ ಪ್ರೋನ್ನತಿ ಸ್ಥೈರ್ಯಧೈರ್ಯ ಸ್ವಾಭಾವ್ಯಾಧಿಕ್ಯದೇದ ಸುಮತಿದಮ ರಮೇಶ್ವಸ್ಯ ತುಲ್ಯೋ ನ ಕಶ್ಚಿತ್ ಶೇಷೋ ರುದ್ರಸ್ಸುಪರ್ಣೋ ಪಿರೋಗನ ಸಮೇತೋ ನೋ ಸಹಸ್ರಾಂಶ ತುಲ್ಯಾಃ ಅಸ್ಯೇತ್ಯಸ್ಮಿನ್ ಮದಂಶಂ ಪದಮದಮಹುನಾ ಸಾರ್ಧಮೇವೋಪಭೋಕ್ಷೆ. ರುದ್ರ, ಶೇಷಗರುಡ, ರುದ್ರ, ಇಂದ್ರ ಇವರೆಲ್ಲರೂ ನಿನ್ನ ಒಂದು ಅಂಶ ಸಮಾನರಲ್ಲ, ಸಹಸ್ರಾಂಶಂ. ಅಸ್ಯೇತ್ಯಸ್ಮಿನ್ ಮದಂಶಂ ಪದಮಹುನ, ನಿನ್ನ ಸಾಮರ್ಥ್ಯ, ನಿನ್ನ ಶಕ್ತಿ, ನಿಂದು ಏನಿದೆ ಅಂತ ನನಗೆ ಗೊತ್ತಿದೆ ಅಂತ ಹೇಳಿ ಹನುಮಂತ ದೇವರನ್ನು ರಾಮಚಂದ್ರ ದೇವರೇ ಸ್ವಯಂ ತಾವು ಕೊಂಡಾಡಿದ್ದಾರೆ. ಇಷ್ಟು ಪರಾಕ್ರಮ ಭೀಮಸೇನ ದೇವರದು. ರಾಜಾವನಾಯ ಶಶಿಪುಂಗವ ಪಾರ್ಷತೋ ಚ ಸಂದೃಶ್ಯ ಕರ್ಣಮಭಿಗಚ್ಚತ ಸ್ವರೂಪಂ ಅಂತೆ ಕೃತಾಂತ ನರಸಿಂಹ ತನೋರ್ಯಥೇವ ವಿಷ್ಣೋಹರಂ ಘ್ರಸತ ಆತ್ತ ಸಮಸ್ತ ವಿಶ್ವಂ. ನರಸಿಂಹದೇವರು ತಾವು ಬಿಲ್ಲು ಬಾಣುಗಳನ್ನು ಹಿಡಿದುಕೊಂಡು ಪ್ರಳಯಾಗ್ನಿಗಳನ್ನು 7 ಸಮುದ್ರ, ಎಂಥ ಸಮುದ್ರದು, ಕೆಂಡದ ಸಮುದ್ರವನ್ನು ಹರಿಸ್ತಾರೆ. ಹರಿಸಿ ಇಡೀ ಬ್ರಹ್ಮಾಂಡವನ್ನು ಸುಟ್ಟು ಹಾಕ್ತಾರೆ. ಆ ಸುಟ್ಟು ಹಾಕುವಾಗ ಏನು ಸಿಟ್ಟು ಇದೆಯೋ ಆ ಸಿಟ್ಟನ್ನು ತಾಳಿದ್ರಂತೆ ಭೀಮಸೇನ ದೇವರು.
ಅಂತೆ ಕೃತಾಂತ ನರಸಿಂಹ ತನೋರ್ಯಥೈವ ವಿಷ್ಣೋಹರಂ ಘಸತ ಆತ್ತ ಸಮಸ್ತ ವಿಶ್ವಂ ತದ್ವೇಗತಃ ಪ್ರತಿಚಾಲ ಧರಾ ಸಮಸ್ತ ವಿದ್ರಾವಿತ ಸಕಲ ಪ್ರತಿವೀರಸೇನ. ಎಲ್ಲರೂ ಧಾವಿಸಿ ಓಡಿದ್ದಾರೆ ಆ ಭೀಮಸೇನ ದೇವ ಪರಾಕ್ರಮ, ಆ ಸಿಟ್ಟು, ಆ ಸಾಮರ್ಥ್ಯ. ಯಾರೂ ಭೀಮನ ಎದುರುಗಡೆ ನಿಂದಿರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಷ್ಟು ಅದ್ಭುತವಾದ ಪರಾಕ್ರಮವನ್ನು ತೋರಿಸಿದ್ದಾರೆ ಭೀಮಸೇನ ದೇವರು. ವೈಕರ್ತನೇನ ಶರಸಂಚಯ ತಾಡಿತಸ್ಸಹ ಬಾಣಂ ಚ ವಜ್ಜ ಸರುಷಂ ಪ್ರಮೋಚ ತಸ್ಮಿನ್ ತೇನ ಹತೋ ಮೃತಕವತ್ಸ ಪಪಾದ ಕರ್ಣಃ. ಭೀಮಸೇನ ದೇವರಿಂದ ಹೊಡಿಸಿಕೊಂಡು ಸತ್ತವರಂತೆ ತೊಳಗೆ ಬಿದ್ದಿದ್ದಾನೆ ಕರ್ಣ. ದುರ್ಯೋಧನನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಧರ್ಮರಾಜನನ್ನ ಬಿಟ್ಟು ಬಂದ ಕರ್ಣ ಭೀಮನಿಂದ ಹೊಡಿಸಿಕೊಂಡು ತೊಳಗೆ ಬಿದ್ದ. ಎಲ್ಲ ಶತ್ರುಗಳು ಪಲಾಯನ ಮಾಡ್ತಾ ಇದ್ದಾರೆ ಆ ಭೀಮನ ಪರಾಕ್ರಮ ಮುಂದೆ. ಭೀಮಃ ಕ್ಷುರಂ ಸ ಜಗೃಹೇ. ಆಗ ಅವನನ್ನು ಹಿಡಿದು ಕತ್ತಿಯಿಂದ ಹಿಡಿದು ಅವನನ್ನು ಕೊಲ್ಲಬೇಕು ಅಂತ ಭೀಮ ರಥವನ್ನು ಇಳಿದು ತೊಳಗೆ ರಥದಿಂದ ಇಳಿದು ನಡೀತಾ ನಡೀತಾ ಬಂದ. ಇವನನ್ನು ಕೊಂದೇ ಹಾಕಿಬಿಡೋಣ, ಯಾಕೆ ಕೊಲ್ಲಿಲ್ಲ ಅಂತಾದರೂ ಇವನ ನಾಲಿಗೆಯನ್ನು ಕತ್ತರಿಸಿ ಹಾಕ್ತೀನಿ. ಯಾಕೆ? ನನ್ನ ಕೃಷ್ಣ ನನ್ನ ಸ್ವಾಮಿ, ನನ್ನ ಸ್ವಾಮಿಗೆ ಬಾಯಿ ಬಂದಂತೆ ಎಲ್ಲ ಮಾತನಾಡಿದ್ದಾನಿವು, ಬಾಯಿಗೆ ಬಂದಂತೆ ಎಲ್ಲ ಬೈದಿದ್ದಾನಿವು. ನಿಂದಾಂ ಹರೇಸ್ತು ವಿದಧಾತಿ ಪರೋಕ್ಷಯೋಪಿ. ಕೃಷ್ಣನನ್ನ ದೇವರನ್ನ ಬೈದಿದ್ದಾರೆ ಅಂತನ್ನುವ ಸುದ್ದಿ ನಾನು ಕೇಳಿದರೆ ಅವರ ನಾಲಿಗೆಯನ್ನು ಕತ್ತರಿಸಿ ಹಾಕ್ತೇನೆ. ಪರೋಕ್ಷದಲ್ಲಿ ದೇವರನ್ನ ಯಾರಾದರೂ ಬೈದಿದ್ದಾರೆ ಅಂತ ಕೇಳಿದರೆ ಸಾಕು ಅಂಥವರನ್ನು ನಾನು ನಾಲಿಗೆ ಕತ್ತರಿಸಿ ಹಾಕ್ತೇನೆ. ಅಂಥದ್ದು ನನ್ನ ಮುಂದೆ ಎಷ್ಟೋ ಬಾರಿ ಕೃಷ್ಣನನ್ನು ಅವಮಾನ ಮಾಡಿದ್ದಾನೆ, ಈಗ ಸಿಕ್ಕಿದ್ದಾನೆ ಸರಿಯಾದ ಸಮಯದಲ್ಲಿ ಅಂತ ಹೇಳಿ ಖಡ್ಗವನ್ನು ತೆಗೆದು ನಾಲಿಗೆ ಹಿಡಿದು ಕತ್ತರಿಸ್ಲಿಕ್ಕೆ ಹೊರಟಿದ್ದಾರೆ. ಏನು ಭೀಮಸೇನ ದೇವರು ಪರಾಕ್ರಮ ನೋಡ್ರಿ. ನಿಂದಾಂ ಹರೇಸ್ತು ವಿದಧಾತಿ ಪರೋಕ್ಷ ಗೋಪಿ ಯಸ್ತಂ ಪ್ರಗಕ್ಷ್ಯ ಕರವಾಣಿ ವಿಜಿಕ್ವಮೇವ ಏವಂ ಹಿ ವಾಯುತನಯಸ್ಯ ಮಹಾಪ್ರತಿಜ್ಞಾ. ಇದು ಭೀಮಸೇನ ದೇವರ ಪ್ರತಿಜ್ಞೆ. ಇದು ಯಾರು ದೇವರನ್ನು ನಿಂದೆ ಮಾಡ್ತಾರೋ ಅವರನ್ನು ಚಿರಚ್ಛೇದ ರುಂಡವನ್ನು ಕತ್ತರಿಸಿ ಹಾಕ್ತೇನೆ, ನಾಲಿಗೆಯನ್ನು ಕತ್ತರಿಸಿ ಹಾಕ್ತೇನೆ ಅಂತ ಭೀಮಸೇನ ದೇವರ ಪ್ರತಿಜ್ಞೆ. ಹಾಗಾಗಿ ತಾನು ಮಾಡಿದ್ದಾನೆ, ದೇವರನ್ನು ನಿಂದೆ ಮಾಡಿದ್ದಾನೆ ಅಂದಮೇಲೆ ಕರ್ಣನನ್ನು ಸಂಹಾರ ಮಾಡಬೇಕು, ಶಿರಚ್ಛೇದ ಮಾಡಬೇಕು, ನಾಲಿಗೆಯನ್ನು ಕತ್ತರಿಸಬೇಕು ಅಂತ ಹೊರಟಿದ್ದಾರೆ. ಮಹಾಚೇತುಂ ಸತೇನ ರವಿರಸ್ಯ ಸಸಾರ ಜಿಪ್ಪಾಂ. ನಾಲಿಗೆಯನ್ನು ಕತ್ತರಿಸಬೇಕು ಅಂತ ಹೋದರೆ ಶಲ್ಯ ಆಗಿದೆ ಸರಿ. ಶಲ್ಯ ತಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ, ಸ್ವಾಮಿ ಭೀಮಸೇನ ದೇವರೇ ಆಯಂತ ಮಂತಿಕ ಮಮಂ ಪ್ರಸಮೀಕ್ಷ ಶಲ್ಯೋ ನೇತ್ಯಾಹ ಹೇತುರಭಿಯೋ ನ ಮೃಷಾ ಪ್ರತಿಜ್ಞಾ. ಸ್ವಾಮಿ ಬಿಟ್ಬಿಡ್ರಿ, ಕರ್ಣನನ್ನು ಬಿಟ್ಟುಬಿಡ್ರಿ. ಯಾಕೆ? ನಿಮ್ಮ ತಮ್ಮ ಮಾಡಿದ್ದಾನೆ ಪ್ರತಿಜ್ಞೆ. ಏನಂತ? ಕರ್ಣನನ್ನು ಸಂಹಾರ ಮಾಡುತ್ತೇನೆ ನಾನು ಅಂತ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ. ಹಾಗಾಗಿ ನಿನ್ನಿಂದಲೇ ನಿಮ್ಮ ತಮ್ಮನ ಪ್ರತಿಜ್ಞೆ ಭ್ರಷ್ಟವಾಗಿ ಹೋಗ್ತದೆ. ನೀವು ಕರ್ಣನನ್ನು ಸಂಹಾರ ಮಾಡ್ತೀರಿ ಅಂತ ಪ್ರತಿಜ್ಞೆ ಮಾಡಿಲ್ಲ, ಆದರೆ ಅರ್ಜುನ ಮಾಡಿದ್ದಾನೆ. ಹಾಗಾಗಿ ನಿಮ್ಮಿಂದ ನಿಮ್ಮ ತಮ್ಮನ ಪ್ರತಿಜ್ಞೆ ಹಾಳಾಗುವ ಸಂಭವ ಇದೆ. ಹಾಗಾಗಿ ಇವನನ್ನು ಬಿಟ್ಬಿಟ್ರು. ಕಾರ್ಯ ತ್ವಗೇವ ಪುರುಹೂತ ಸುತಸ್ಥ ಜಿಪ್ಪಾಂ ಮಾತೇಹ ಪಾತಯ ಮರುತ್ಸುತ ಸೂತಸೂನೋಹೋ. ಅವನು ಸಂಹಾರ ಮಾಡಿದರೆ ಅವನು ನಿಮ್ಮ ಶಿಷ್ಯ ಇದ್ದಂತೆ. ಅರ್ಜುನ ನಿಮ್ಮ ಶಿಷ್ಯ ಇದ್ದಂತೆ, ನೀವು ಹಿರಿಯರು. ಹಾಗಾಗಿ ಅರ್ಜುನ ಮಾಡಿದ ಕೆಲಸ, ಪ್ರಶಂಸೆ, ಪುಣ್ಯ ಎಲ್ಲ ನಿಮಗೆ ಬರುತ್ತದೆ. ಹಾಗಾಗಿ ಆ ಕರ್ಣನನ್ನು ಬಿಟ್ಟು ಮುಂದೆ ಹೋಗಿ ಅರ್ಜುನ ಇವನನ್ನು ನೋಡಿಕೊಳ್ಳುತ್ತಾನೆ. ನೀವು ಬಿಟ್ಟುಬಿಡ್ರಿ ಇವನನ್ನು. ಇತ್ಯುಕ್ತ ಪ್ರಮುಖಾತ್ತಸ್ಯ ರಥೇನೈವ ಸುಮದ್ರರಾಟ್. ಇಷ್ಟು ಹೇಳಿದಾಗ ಸರಿ ಆಗಲಿ ಅಂತ ಬಿಟ್ಟು ಕೂಡಲೇ ಶಲ್ಯ 2ನೇ ಕ್ಷಣಕ್ಕೆ ಕರ್ಣನನ್ನು ರಥದಲ್ಲಿ ಹಾಕಿಕೊಂಡು ಬೇರೆ ಕಡೆಗೆ ಕರ್ಕೊಂಡು ಹೋಗಿದ್ದಾನೆ. ಭೀಮನಿಂದ ಪಾರಾದರೆ ಸಾಕು ಮಹಾರಾಯ. ಎಷ್ಟು ಪರಾಕ್ರಮ, ಎಷ್ಟು ಬಲ, ಎಷ್ಟು ಸಾಮರ್ಥ್ಯ ಭೀಮನದು. ಯಾರೋ ಮುಂದೆ ನಿಂದಿರಲಿಕ್ಕಾಗಲಿಲ್ಲ. ತಪ್ಪಿಸಿಕೊಂಡು ಹೋದರೆ ಸಾಕು ಅಂತ ಹೇಳಿ ರಥದಲ್ಲಿ ಕರ್ಣನನ್ನು ಹಾಕಿಕೊಂಡು ಮದ್ರರಾಜ ತಾನು ಬೇರೆ ಕಡೆಗೆ ಕರ್ಕೊಂಡು ಹೋಗಿದ್ದಾನೆ. ಜಿತ್ವಾ ಸೂರ್ಯಸುತಂ ಭೀಮಃ ಕೌರವಾಣಾಮನೀಕಿನಾಂ ಸರ್ವಾಂ ವಿದ್ರಾವಯಾಮಾಸ ದ್ರೋಣಿ ದುರ್ಯೋಧನಾವೃತಂ. ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು, ಸ್ವಯಂ ದುರ್ಯೋಧನ ಇವರೆಲ್ಲ ಇದ್ದಾಗ ಕರ್ಣನ ಅವಸ್ಥೆ ಇದನ್ನು ನೋಡಿ ಗರ್ಜನೆ ಮಾಡಿ ಭೀಮಸೇನ ದೇವರು ನಿಂತರೆ
ಷಡ್ ಹೊಡೆದು ನಿಂತರೆ ಯಾರೂ ಮುಂದೆ ಬರಲಿಕ್ಕೆ ತಯಾರಿಲ್ಲ. ಎಲ್ಲರೂ ಗಾಬರಿಯಾಗಿ ದುರ್ಯೋಧನೆ ಮೊದಲ ಮಾಡಿಕೊಂಡು ಎಲ್ಲರೂ ಗಾಬರಿಯಾಗಿ ಓಡಿ ಹೋಗ್ತಾ ಇದ್ರು. ವಿದ್ರಾವಯಾಮಾಸ, ಎಲ್ಲರೂ ಓಡಿ ಹೋದರು. ಇಷ್ಟು ಅಕ್ಷೋಹಿಣಿ ತ್ರಯಂತೇನ, ಆಗ ಭೀಮಸೇನ ದೇವರು 3 ಅಕ್ಷೋಹಿಣಿ ಸೈನ್ಯವನ್ನು ಸಂಹಾರ ಮಾಡಿದ್ದಾರಂತೆ. 3 ಅಕ್ಷೋಹಿಣಿ ಸೈನ್ಯವನ್ನು ಸಂಹಾರ ಮಾಡಿದ್ದಾರೆ. ಅಕ್ಷೋಹಿಣಿ ತ್ರಯಂತೇನ ತದಾ ವಿಲುಲಿತಂ ಕ್ಷಣಾತ್ ತದೇವ ಗುರುಪತ್ರೋಯಾತ್ ಪಾಂಡವಾನಾಮನೀಕಿನಾಂ. ಇಷ್ಟು ಅದ್ಭುತವಾದ ಭೀಮಸೇನ ದೇವರ ಪರಾಕ್ರಮ. ಹರಿಸರ್ವೋತ್ತಮ ವಾಯುಜೀವೋತ್ತಮ. ಭೀಮಸೇನ ದೇವರು ಜೀವೋತ್ತಮರು. ಎಲ್ಲ ಜೀವರಾಶಿಗಳಲ್ಲಿ ಉತ್ತಮರಾದವರು, ನಿಯಾಮಕರಾದವರು. ಜೀವರಾಶಿಗಳಿಗೆ ತಮ್ಮ ತಮ್ಮ ಆ ಜೀವರಾಶಿಗಳ ಕರ್ಮಾನುಸಾರವಾಗಿ ಫಲವನ್ನು ಕೊಡುವ ಮಹಾ ಗುರುಗಳು. ಅಂತಹ ಭೀಮಸೇನ ದೇವರ ಅದ್ಭುತವಾದ ಪರಾಕ್ರಮ ನಾವು ಕಂಡಿದ್ದೇವೆ. ಮತ್ತೆ ಮುಂದಿನ ಭಾಗವನ್ನು ಮತ್ತೆ ನಾಳೆ ಕೇಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.